ಇಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇತ್ತ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಹೆಂಗಿದೆ ಅಂತ ಗಮನಿಸ್ತಾ ಹೋಗುವುದಾದ್ರೆ, ದದ್ದಲ್ ನಾಗೇಂದ್ರರನ್ನ ರಕ್ಷಣೆ ಮಾಡೋಕೆ ಮುಖ್ಯಮಂತ್ರಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಡಿ ಎಂಟ್ರಿ ಆದ ನಂತರ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಕಾಂಗ್ರೆಸ್ ನಡೆ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ನಡೆಸಿದ. ಕಾಂಟ್ರಾಕ್ಟರ್ ಮನೆಯಲ್ಲಿ 100 ಕೋಟಿ ಸಿಕ್ಕಿದೆ. ರಾಜ್ಯದಲ್ಲಿ ಕೇವಲ 1.25 ವರ್ಷದಲ್ಲಿ ಸುಳ್ಳು ಹೇಳಿ ಈ ರೀತಿಯಾಗಿ ಅಧಿಕಾರಕ್ಕೆ ಬಂದಿದ್ದಾರೆ. ಹಾಗೆಯೇ ಇಲ್ಲಿ ದದ್ದಲ್ ಮತ್ತು ನಾಗೇಂದ್ರ ಅವರ ರಕ್ಷಣೆಯ ಪ್ರಯತ್ನ ನಡೀತಾ ಇದೆ ಎನ್ನುವಂಥ ಗಂಭೀರ ಆರೋಪವನ್ನು ಮಾಡಿರೋದು ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು. ಜನರ ಮನಮನಕ್ಕೆ ಮುಟ್ಟಿಸಿ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರದ ಕೊಂಪೆ ಅನ್ನೋದಂತ ತಿಳಿಸ್ತೀವಿ ಸರ್. ಈಗ ಭ್ರಷ್ಟಾಚಾರವರನ್ನೇನಾದ್ರೂ ಕೂಡ ಇಲ್ಲೂ ಕೂಡ ಎದುರಾಗುತ್ತೆ ಅಂತ ನೋಡಿ. ಸಿದ್ದರಾಮಯ್ಯನವರಿಗೆ ವಿಚಾರಣೆ ಮಾಡಬೇಕು ಮಾಡಬಾರದು ವಾಲ್ಮೀಕಿ ಹಗರಣದಲ್ಲಿ ಅದು ಏಜೆನ್ಸಿಗಳು ತೀರ್ಮಾನ ಮಾಡ್ತವೆ. ಆದರೆ ಒಬ್ಬ ಹಣಕಾಸಿನ ಸಚಿವರಾಗಿ ಅವರು ತಮ್ಮ ಜವಾಬ್ದಾರಿಯಿಂದ ನುಡಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಶುಡ್ ಗೋ ದಿ ರೆಸ್ಪಾನ್ಸಿಬಿಲಿಟಿ. ಮುಟ್ಟಿಸಿ ಜನರ ಮನಮನಕ್ಕೆ ಮುಟ್ಟಿಸಿ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರದ ಕೊಂಪೆ ಅನ್ನೋದಂತ ತಿಳಿಸ್ತೀವಿ ಸರ್. ಈಗ ಭ್ರಷ್ಟಾಚಾರವರನ್ನೇನಾದ್ರೂ ಕೂಡ ಇಲ್ಲೂ ಕೂಡ ಎದುರಾಗುತ್ತೆ ಅಂತ ನೋಡಿ. ಸಿದ್ದರಾಮಯ್ಯನವರಿಗೆ ವಿಚಾರಣೆ ಮಾಡಬೇಕು ಮಾಡಬಾರದು ವಾಲ್ಮೀಕಿ ಹಗರಣದಲ್ಲಿ ಅದು ಏಜೆನ್ಸಿಗಳು ತೀರ್ಮಾನ ಮಾಡ್ತವೆ. ಆದರೆ ಒಬ್ಬ ಹಣಕಾಸಿನ ಸಚಿವರಾಗಿ ಅವರು ತಮ್ಮ ಜವಾಬ್ದಾರಿಯನ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.